ನಾನು ಡಾಕ್ಟರ್ ಮರ್ಲಿನ್. ಇವತ್ತು ನಾವು ಮಾತಾಡೋಣ ಪ್ಯೂಬರ್ಟಿ ಬಗ್ಗೆ. ಇದು ಒಂದು ಇಂಪಾರ್ಟೆಂಟ್ ಟಾಪಿಕ್ ಆಗಿದೆ. ಯಾಕೆಂದರೆ ನಮ್ಮ ಮಕ್ಕಳಿಗೆ ನಾವೇ ಎಲ್ಲ ಚೇಂಜಸ್ ಹೇಳಲಿಕ್ಕೆ ನಮಗೆ ನಾಚಿಕೆ ಆಗುತ್ತೆ. ಹೇಗೆ ಹೇಳೋದು ನಮ್ಮ ಮಕ್ಕಳಿಗೆ, ಅವ್ರು ಏನು ಯೋಚನೆ ಮಾಡ್ತಾರೆ? ಓಕೆ, ಬಟ್ ಅವರಿಗೆ ತಿಳಿಸ್ಬೇಕಲ್ಲ ಏನು ಚೇಂಜಸ್ ಆಗ್ತದೆ ಅವರ ಫಿಸಿಕಲ್ ಬಾಡಿಯಲ್ಲಿ. ಸೊ ಅದಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇದು ಎಜುಕೇಷನಲ್ ವಿಡಿಯೋ ಫಾರ್ ಚಿಲ್ಡ್ರನ್. ಈಗ ಪ್ಯೂಬರ್ಟಿ ಅಂತ ಹೇಳುವಾಗ ಯಾವಾಗ ಆಗುತ್ತೆ, ಏನು ಸಿಂಪ್ಟಮ್ಸ್ ಇರುತ್ತೆ ಅಂತ ಎಲ್ಲರಿಗೆ ಒಂದು ಗೊತ್ತಾಗೋದಿಲ್ಲ ಹೇಗೆ ಹೇಳೋದು ಅಂತ. ಸೊ ಫಸ್ಟ್ ನಾವು ತಿಳ್ಕೊಳ್ಳೋಣ. ಗರ್ಲ್ಸಲ್ಲಿ ಪ್ಯೂಬರ್ಟಿ ಆಗೋದು 8 ಇಂದ 12 ಇಯರ್ಸ್ ವರೆಗೆ. ಬಾಯ್ಸಲ್ಲಿ ಪ್ಯೂಬರ್ಟಿ ಆಗೋದು 9 ಇಂದ 14 ಇಯರ್ಸ್. ಟ್ರಾನ್ಸ್ಜೆಂಡರಲ್ಲಿ ಕೂಡ ಯೂಶ್ವಲಿ ಪ್ಯೂಬರ್ಟಿ ಆಗುತ್ತೆ 9 ಇಂಟು 14 ಇಯರ್ಸ್. ಈಗ ಗರ್ಲ್ಸಲ್ಲಿ ಏನು ಲಕ್ಷಣಗಳು ಕಾಣುತ್ತೆ? ಫಸ್ಟ್ ಬ್ರೆಸ್ಟ್ ಬಡ್ಡಿಂಗ್ ಅಂತ ಹೇಳ್ತೀವಿ. ಸೊ ಯಾವಾಗ ಇದು ಬ್ರೆಸ್ಟ್ ಫಾರ್ಮ್ ಆಗುತ್ತೆ, ಅವ್ರಿಗೆ ವಿಪರೀತ ನೋವು ಇರುತ್ತೆ ಎದೆಯಲ್ಲಿ, ಅವ್ರ ತಾಯಿಗೆ ಹೇಳ್ತಾರೆ. ಸೊ ಆವಾಗ ಅದು ಫಸ್ಟ್ ಲಕ್ಷಣ. ಓಕೆ, ಇನ್ನು ಅವರಿಗೆ ಮುಟ್ಟಾಗ್ಬೋದು, ಮೆನ್ಸಸ್ ಆಗ್ಬೋದು, ಯಾಕಂದರೆ ಸ್ಟೇಜಸ್ ಆಫ್ ಪ್ಯೂಬರ್ಟಿ ಸ್ಟಾರ್ಟ್ ಆಗಿದೆ. ಸೊ ಬ್ರೆಸ್ಟ್ ಬಡ್ಡಿಂಗ್ ಇಸ್ ಅ ಪೇನ್ಫುಲ್ ಕಂಡೀಷನ್. ಆವಾಗ ನಿಮಗೆ ಗೊತ್ತೇ ಆಗುತ್ತೆ. ಕೆಲವರು ಡಾಕ್ಟರ್ ಹತ್ರ ಬರ್ತಾರೆ, ಕೆಲವರು ಬರೋದಿಲ್ಲ. ಡಾಕ್ಟರ್ ಹತ್ರ ಬಂದರೆ ಡೆಫಿನೆಟ್ಲಿ ನಾವು ಸ್ವಲ್ಪ ಅವರಿಗೆ ಬೆಲ್ಲಡೋನಾ, ಬ್ರಯೋನಿಯಾ ಮೆಡಿಕೇಶನ್ಸ್ ಕೊಡ್ತೀವಿ. ಕೆಲ್ಕೆರೆಗೆ ಹಾಕ್ಬಿಟ್ಟು ಯಾವಾಗ ಸೂಟ್ ಆಗ್ತದೆ ಏನು ಸಿಂಪ್ಟಮ್ಸ್ಗೆ ಆ ಮೆಡಿಕೇಶನ್ಸನ್ನು ಕೊಡ್ತೀವಿ. ಸೆಕೆಂಡ್ ಇದೆ ಹೇರ್ ಚೇಂಜಸ್, ಬಾಡಿ ಹೇರ್ ಚೇಂಜಸ್. ಈಗ ಅವರಿಗೆ ಅಂಡರ್ ಆರ್ಮ್ಸಲ್ಲಿ ಇಲ್ಲದ್ರೆ ಪ್ರೈವೇಟ್ ಪಾರ್ಟ್ಸಲ್ಲಿ ಕೂದಲು ಬರೋದು, ಇದು ಸೆಕೆಂಡ್ ಲಕ್ಷಣ. ಮತ್ತು ಥರ್ಡ್ ಇದೆ ಮೆನಾರ್ಕ್. ಮೆನಾರ್ಕ್ ಅಂದರೆ ಫಸ್ಟ್ ಮೆನ್ಸಸ್. ಯಾವಾಗ ಫಸ್ಟ್ ಮೆನ್ಸಸ್ ಬರ್ತದೆ ಅದಕ್ಕೆ ನಾವು ಮೆನಾರ್ಕ್ ಹೇಳ್ತೀವಿ. ಇದು ಯೂಶ್ವಲಿ 10 ಟು ಇಲ್ಲದ್ರೆ ಈಗ ಸದ್ಯಕ್ಕೆ ನಾವು 9 to 13 ಇಯರ್ಸ್ ಅಂತ ತಗೊಳ್ತೀವಿ. ಅದರಲ್ಲಿ ಆವ್ರೇಜ್ ಬರುತ್ತೆ 11 ಇಯರ್ಸ್. ಸೊ ಇದು ಫಸ್ಟ್ ಪೀರಿಯಡ್ಸಿಗೆ ನಾವು ಮೆನಾರ್ಕ್ ಅಂತ ಹೇಳ್ತೀವಿ. ಸೊ ಇದು ಮೇನ್ ಲಕ್ಷಣಗಳು ಪ್ಯೂಬರ್ಟಿದು. ಮತ್ತೆ ಅವರಿಗೆ ಏನು ಮೆಡಿಸಿನ್ಸ್ ಕೊಡ್ಬೋದು? ನಾನು ಹೇಳಿದೆ ಬ್ರೆಸ್ಟ್ ಬಡ್ಡಿಂಗಿಗೆ ನೋವು ಇದ್ರೆ ನಾವು ಮೆಡಿಸಿನ್ಸ್ ಕೊಡ್ತೀವಿ. ಫಸ್ಟ್ ಪೀರಿಯಡ್ಸ್ ಬರುವಾಗ ಕೂಡ ಅವ್ರಿಗೆ ಅಪ್ಸೆಟ್ ಆಗ್ಬೋದು, ಮೂಡ್ ಸ್ವಿಂಗ್ಸ್ ಬರ್ಬೋದು, ಅವ್ರಿಗೆ ಏನಂತ ಕೋಪ್ ಅಪ್ ಮಾಡಲಿಕ್ಕೆ ಆಗಲಿಕ್ಕಿಲ್ಲ. ಸೊ ಆವಾಗ ಬೇಕಾದರೆ ನೀವು ಕೌನ್ಸಿಲಿಂಗ್ಗೆ ಕರ್ಕೊಂಡು ಬರ್ಬೋದು, ನಾವು ಮಾತಾಡ್ತೀವಿ. ಸೊ ಅವರಿಗೆ ಸ್ವಲ್ಪ ಹೆಲ್ಪ್ ಆಗ್ತದೆ. ಪೇನ್ಫುಲ್ ಮೆನ್ಸ್ಟ್ರೇಷನ್ ಇದ್ದರೆ ಡಿಸ್ಮೆನೋರಿ ಅಂತ ಹೇಳ್ತೀವಿ, ಅದಕ್ಕೆ ಕೂಡ ಮೆನ್ಸಸ್ಗೆ ಮೆಡಿಸಿನ್ಸ್ ಕೊಡ್ತೀವಿ. ಮತ್ತು ಈಗ ಪ್ಯೂಬರ್ಟಿ ಇನ್ ಬಾಯ್ಸ್. ಈಗ ಬಾಯ್ಸಲ್ಲಿ ಕೂಡ ಪ್ಯೂಬರ್ಟಿ ಆಗುತ್ತೆ, ಏನು ಲಕ್ಷಣ ಅಂತ ನೋಡ್ಕೊಳ್ಳೋಣ. ಸೊ ಅವರಿಗೆ ನಾನು ಹೇಳಿದೆ ಯೂಶ್ವಲಿ 9 to 14 ಇಯರ್ಸ್ ಒಳಗಡೆ ಪ್ಯೂಬರ್ಟಿ ಆಗ್ತದೆ. ಹೇಗೆ ಇಲ್ಲಿ ಫೀಮೇಲ್ಸಿಗೆ ಬ್ರೆಸ್ಟ್ ಬಡ್ಡಿಂಗ್ ಇತ್ತು, ಹಾಗೆ ಇವ್ರಿಗೆ ಸಹ ಅವ್ರದ್ದು ಜೆನೈಟಲ್ಸಲ್ಲಿ ಚೇಂಜಸ್ ಆಗ್ತದೆ. ಬೀಜ ಟೆಸ್ಟಿಕಲ್ಸಲ್ಲಿ, ಪೀನಿಸ್ ಸೈಜಲ್ಲಿ ಚೇಂಜಸ್ ಇಲ್ಲಿ ಸ್ಟಾರ್ಟ್ ಆಗೋದು. ಯಾಕಂದರೆ ನಿಮ್ಮದು ಹಾರ್ಮೋನ್ಸ್ ಕೂಡ ಚೇಂಜ್ ಆಗ್ತದೆ. ನೀವು ಫಿಸಿಕಲ್ ಮಾತ್ರ ಅಲ್ಲ, ಹಾರ್ಮೋನಲ್ ಚೇಂಜಸ್ ಕೂಡ ಆಗ್ತದೆ. ಫೀಮೇಲ್ಸಲ್ಲಿ ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ದು ಚೇಂಜಸ್ ಬರುತ್ತೆ, ಮೇಲ್ಸಲ್ಲಿ ಟೆಸ್ಟೆಸ್ಟ್ರಾನ್ದು ಚೇಂಜಸ್ ಬರುತ್ತೆ. ಸೊ ಆವಾಗ ಈ ಸೈಜ್, ಟೆಸ್ಟಿಕ್ಯುಲರ್ ಸ್ಕ್ರಾಟಮ್, ಪೀನಿಸ್ ಸೈಜ್ ಚೇಂಜ್ ಆಗುತ್ತೆ. ಸೆಕೆಂಡ್ ಹೇರ್, ಬಾಡಿ ಹೇರ್ ಅಂದರೆ ಅಂಡರ್ ಆರ್ಮ್ಸಲ್ಲಿ, ಪ್ರೈವೇಟ್ ಪಾರ್ಟ್ಸಲ್ಲಿ ಹೇರ್ ಬರೋದು ಮತ್ತು ಗಡ್ಡ ಬರೋದು, ಬಿಯರ್ಡ್ ಬರೋದು, ಇದು ಕಾಣ್ಬೋದು. ಫೀಮೇಲ್ಸಿಗೆ ಮೆನಾರ್ಕ್ ಬರುತ್ತೆ, ಫಸ್ಟ್ ಮೆನ್ಸ್ಟ್ರಲ್ ಸೈಕಲ್ ಬರುತ್ತೆ, ಮೆನ್ಸಿಗೆ ಅವರಿಗೆ ಇಜಾಕ್ಯುಲೇಷನ್ ಸ್ಟಾರ್ಟ್ ಆಗ್ತದೆ. ಸೊ ಇಲ್ಲಿ ನಮಗೆ ಗೊತ್ತಾಗ್ತದೆ ದೇ ಆರ್ ನೌ ಫರ್ಟೈಲ್. ಯಾವಾಗ ಒಂದು ಹುಡುಗಿಗೆ ಮೆನ್ಸಸ್ ಆಗ್ತದೆ, ಫರ್ಟಿಲಿಟಿ ಪೀರಿಯಡ್ ಸ್ಟಾರ್ಟ್ ಆಗಿದೆ ಅಂತ ಅರ್ಥ. ಈವನ್ ಬಾಯ್ಸಲ್ಲಿ ಯಾವಾಗ ಇಜಾಕ್ಯುಲೇಷನ್ ಸ್ಟಾರ್ಟ್ ಆಗಿದೆ ಆವಾಗ ನಾವು ಅವರಿಗೆ ಫರ್ಟಿಲಿಟಿ ಪೀರಿಯಡ್ ಸ್ಟಾರ್ಟ್ ಆಗಿದೆ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಮತ್ತು ಹೈ ಪಿಚ್ ವಾಯ್ಸ್, ಅದು ಲ್ಯಾರಿಂಗ್ಸ್ ಏನಿದೆ, ಆಡಮ್ಸ್ ಆ್ಯಪಲ್ ಅಂತ ಏನು ಹೇಳ್ತೀವಿ, ಅದರಲ್ಲಿ ಸ್ವಲ್ಪ ಇವನ್ ಇನ್ಕ್ರೀಸ್ ಇನ್ ಸೈಜ್ ಕೂಡ ಬರ್ತದೆ, ಪಿಚ್. ಓಕೆ, ಒಂದು ವಾಯ್ಸ್ ಕೂಡ ಚೇಂಜ್ ಆಗ್ತದೆ. ಫ್ರಮ್ ದ ಬಾಯ್ ದೇ ಆರ್ ಗೋಯಿಂಗ್ ಇನ್ ಟು ದ ಅಡಲ್ಟ್ಹುಡ್. ಸೊ ಇದು ಲಕ್ಷಣ ಕಾಣ್ಬೋದು ಪ್ಯೂಬರ್ಟಿಯ. ಈಗ ನಾನು ಹೇಳಿದೆ ಟ್ರಾನ್ಸ್ಜೆಂಡರ್, ಅದರ್ಸ್. ಈಗ ಫೀಮೇಲ್ ಆಗಬೇಕಾದ್ರೆ ಕ್ರೋಮೋಸೋಮ್ಸ್ ಯಾವುದಿದೆ? XX. ಮೇಲ್ ಆಗಬೇಕಾದ್ರೆ XY. ಸೊ ಟ್ರಾನ್ಸ್ಜೆಂಡರಲ್ಲಿ XXY ಇರ್ಬೋದು, X0 ಇರ್ಬೋದು. ಈಗ XS ಅಂತ ಹೇಳುವಾಗ ನಾನು ಹೇಳಿದೆ ಫೀಮೇಲಿಗೆ ಏನು ಬರ್ತದೆ, XY ಮೇಲ್ಸಿಗೆ ಏನು ಪ್ಯೂಬರ್ಟಿ ಅಂತ ಹೇಳಿದೆ. ಈಗ ಟ್ರಾನ್ಸ್ಜೆಂಡರಲ್ಲಿ ಎರಡು ಸಹ ಇದೆ, XXY. ಸೊ ಫೀಮೇಲ್ ಸಿಂಪ್ಟಮ್ಸ್ ಕೂಡ ಕಾಣ್ಬೋದು, ಮೇಲ್ ಸಿಂಪ್ಟಮ್ಸ್ ಕೂಡ ಕಾಣ್ಬೋದು. ಈಗ ಅವರಿಗೆ ಇಲ್ಲಿ ಏನು ಲಕ್ಷಣ ಆಗ್ತದೆ ಅಂದರೆ
ವಾಯ್ಸ್ ಕೂಡ ಅವ್ರದ್ದು ಹೈ ಪಿಚ್ ಹೋಗ್ತದೆ ಬಿಕಾಸ್ ದೇ ಹ್ಯಾವ್ ವೈ ಕ್ರೋಮೋಸೋಮ್ಸ್. ಎಕ್ಸ್ ಕ್ರೋಮೋಸೋಮ್ಸ್ ಎರಡು ಇದ್ದ ಕಾರಣಕ್ಕೆ ಅವ್ರಿಗೆ ಬ್ರೆಸ್ಟ್ ಬಡ್ಡಿಂಗ್ ಕೂಡ ಆಗ್ತದೆ, ಬ್ರೆಸ್ಟ್ ಫಾರ್ಮ್ ಆಗ್ತದೆ. ಮತ್ತೆ ಕೆಲವರಿಗೆ ಮೆನ್ಸ್ಟ್ರೇಷನ್ ಆಗ್ಬೋದು. ಓಕೆ, ಅದು ಡಿಪೆಂಡ್ಸ್ ಅವ್ರದ್ದು ಯಾವುದು ಗೊನಾಡ್ಸ್, ಅವ್ರದ್ದು ಓವರಿ ಸ್ಟ್ರಾಂಗ್ ಇದೆಯಾ, ಮೆನ್ಸ್ಟ್ರಲ್ ಕ್ಯಾವಿಟಿ ಅಂದರೆ ಯೂಟ್ರಸ್ ಫಾರ್ಮ್ ಆಗಿದೆಯಾ, ಇಲ್ಲದಿದ್ದರೆ ಅವ್ರದ್ದು ಟೆಸ್ಟಿಕ್ಯುಲರ್ ಫಾರ್ಮ್ ಆಗ್ತದೆ. ಯೂಶ್ವಲಿ ಅವ್ರದ್ದು ಯೂಟ್ರಸ್ ಈಸ್ಟ್ರೋಜನ್ ಲೆವೆಲ್ ಸ್ಟ್ರಾಂಗ್ ಇರುತ್ತೆ ಟೆಸ್ಟಿಸ್ಟ್ರಾನ್ಗಿಂತ. ಓಕೆ, ಸೊ ಅಂಥವರಿಗೆ ಕೆಲವರಿಗೆ ಮೆನ್ಸ್ಟ್ರಲ್ ಸೈಕಲ್ಸ್ ಕೂಡ ಆಗ್ಬೋದು. ಕೆಲವರಿಗೆ ಸೈಕಲ್ಸ್ ಬ್ಲೀಡಿಂಗ್ ಆಗೋದಿಲ್ಲ, ಬಟ್ ಅವರಿಗೆ ಮೂಡ್ ಸ್ವಿಂಗ್ಸ್ ಇರ್ತದೆ. ಎವ್ರಿ ಮಂತ್ ಆ ಟೈಮ್ಗೆ ನೀವು ನೋಡಿದ್ದೀರಾ, ಈಗ ಮೆನ್ಸ್ಟ್ರಲ್ ಬರುವಾಗ ಪ್ರೊಜೆಸ್ಟ್ರಾನ್ ಹೈ ಇರುವಾಗ ಮೂಡ್ ಸ್ವಿಂಗ್ಸ್ ಇರ್ತದೆ. ಸೊ ಈ ಮೂಡ್ ಸ್ವಿಂಗ್ಸ್ ಇವನ್ ಅವರಲ್ಲಿ ಕೂಡ ಕಾಣ್ಬೋದು. ಇರಿಟೇಬಿಲಿಟಿ, ಆಂಗರ್, ಓಕೆ, ಡಿಸೈರ್ ಟು ಈಟ್ ಚಾಕ್ಲೇಟ್ಸ್, ಅದು ಏನೆಲ್ಲ ನಿಮಗೆ ಕ್ರೇವಿಂಗ್ಸ್ ಇರ್ತದೆ ಮೆನ್ಸ್ಟ್ರಲ್ ಸೈಕಲಲ್ಲಿ, ಅದು ಇಲ್ಲಿ ಕೂಡ ಕಾಣ್ಬೋದು. ಮತ್ತು ಡೆಫಿನೆಟ್ಲಿ ಬಾಡಿ ಚೇಂಜಸ್, ಹೇರ್ ಚೇಂಜಸ್. ಓಕೆ, ಸೊ ಅಂಡರ್ ಆರ್ಮ್ಸ್ ಅಲ್ಲಿ, ಪ್ರೈವೇಟ್ ಪಾರ್ಟ್ಸ್ ಅಲ್ಲಿ ಕೆಲವರಿಗೆ ಗಡ್ಡ ಬರ್ತದೆ, ಕೆಲವರಿಗೆ ಲೈಟ್ ಆಗಿ ಬರ್ತದೆ. ಓಕೆ, ಸೊ ಬಿಕಾಸ್ ದೇ ಆರ್ ಶೇರಿಂಗ್ ಬೋತ್ ದ ಕ್ರೋಮೋಸೋಮ್ಸ್, ಮೇಲ್ಸ್ ಮತ್ತು ಫೀಮೇಲ್ಸ್ ಇದೆ, ಎರಡು ಕ್ರೋಮೋಸೋಮ್ ಇದ್ದ ಕಾರಣಕ್ಕೆ ಅವರಿಗೆ ಎರಡೂ ಪ್ಯೂಬರ್ಟೀಸ್ ಕಾಣ್ಬೋದು. ಸೊ ಇದು ಆಯಿತು ಅವರಿಗೆ. ಸೊ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಇದ್ರ ಬಗ್ಗೆ ನನಗೆ ಮೆಸೇಜ್ ಮಾಡಿ, ಐ ವಿಲ್ ಕ್ಲಿಯರ್ ಇಟ್. ಥ್ಯಾಂಕ್ ಯು.